ಪ್ರಕಟಣೆ ಗ್ರಂಥದ ಒಂದು ವೈಶಿಷ್ಟ್ಯತೆಯನ್ನು, ಅದರ ಪ್ರಾಮುಖ್ಯತೆಯನ್ನು ತಂದೆಯಾದಂತಹ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿತ್ಯ ರಾಜ್ಯದ ಹಲವು ಸಂಗತಿಗಳ ಪ್ರಸ್ತಾಪವನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಯಾವ ರೀತಿಯಾಗಿ ದೇವರು ಮಾರ್ಗ ಮಾಡುತ್ತಾ ನಡೆಸಿದ್ದಾರೆ ಎಂಬುದನ್ನು ನಾವು ನೆನೆಸ್ತಾ, ನಾವು ಬಹಳ ಅತ್ಯಂತ ದೀನತೆಯಿಂದ ಭಯಭಕ್ತಿಯುಳ್ಳವರಾಗಿ ನಾವು ಆತನ ಪಾದ ಸನ್ನಿಧಾನದಲ್ಲಿ ಕಲಿತುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋರಾಗಿರೋಣ. ಯಾಕಂದ್ರೆ ಈ ವಾಕ್ಯದಲ್ಲಿ, ಈ ಪ್ರಕಟಣೆ ಗ್ರಂಥದಲ್ಲಿ ಬರೆದಿರುವಂತಹ ಪ್ರತಿಯೊಂದು ವಚನ, ಪ್ರತಿಯೊಂದು ಮಾತು, ಪ್ರತಿಯೊಂದು ಪದ ಕೂಡ ಬಹಳ ಅಮೂಲ್ಯವಾದದ್ದು, ಬಹಳ ಪರಿಶುದ್ಧವಾದದ್ದು. ಮತ್ತು ಇದನ್ನ ಧ್ಯಾನಿಸುವವರು, ಅಂದ್ರೆ ಇದನ್ನ ಓದುವವರು, ಕೇಳುವವರಿಗೂ ಮತ್ತು ಇದನ್ನ ಕೈಕೊಂಡು ನಡೆಯುವವರಿಗೂ ಕೂಡ. ನೋಡ್ರಿ, ನಾನು ಒಂದು ವಚನ ಓದ್ತೇನೆ. ಮೊದಲನೇ ಯೋಹಾನ ಬರೆದ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ, ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಈ ಧನ್ಯತೆಯು ನಮಗೆ ಉಂಟಾಗ್ತದೆ ಪ್ರಿಯರೇ. ಯಾವ ಮನೆಯಲ್ಲಿ ಪ್ರಕಟಣೆಯ ಗ್ರಂಥದ ಮಾತುಗಳು ಕೇಳಿಸಲ್ಪಡ್ತವೋ ಆ ಮನೆಗೆ ಒಂದು ಧನ್ಯತೆ. ಯಾವ ವ್ಯಕ್ತಿಯು ಪ್ರಕಟಣೆ ಗ್ರಂಥವನ್ನು ಧ್ಯಾನಿಸುತ್ತಾ ಅದರಲ್ಲಿರುವ ಅಂಶಗಳನ್ನ ಅವಲೋಕನ ಮಾಡ್ತಾನೆ, ಆತನಿಗೆ ಧನ್ಯತೆ. ಯಾವ ಸಭೆಯಲ್ಲಿ ಪ್ರಕಟಣೆ ಗ್ರಂಥದ ಕುರಿತು ಅಧ್ಯಯನ ನಡೆಯುತ್ತದೋ ಆ ಸಭೆಗೆ ಧನ್ಯತೆ. ಇಲ್ಲಿರುವ ಧನ್ಯತೆಗಳನ್ನು ಕುರಿತು ನಾವು ನೋಡುವಾಗ, ದೇವರ ಚಿತ್ತವಾದರೆ ಮತ್ತೊಂದು ಸಂದರ್ಭದಲ್ಲಿ ಪ್ರಕಟಣೆ ಗ್ರಂಥದಲ್ಲಿಯೇ ಅಡಕವಾಗಿರುವಂತ 7 ಧನ್ಯತೆಗಳನ್ನ ನಾವು ಧ್ಯಾನಿಸುವುದಕ್ಕೆ ಸಮಯ ತಗೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು, ಆತನು ಬೆಟ್ಟದ ಮೇಲೆ ಪ್ರಸಂಗದಲ್ಲಿಯೂ ಕೆಲವು ಧನ್ಯತೆಗಳನ್ನು ಹೇಳಿದ್ದರು. ಅದು ಆ ಸಂದರ್ಭಕ್ಕೆ ಉಪಯುಕ್ತವಾಗುವಂತಹ ಧನ್ಯತೆಗಳು. ಆದರೆ ಕಾಲಾಂತರದಲ್ಲಿ, ಅಂತ್ಯಕಾಲದ ದಿನದ ಸಂಗತಿಗಳನ್ನ ತಿಳಿಸುವಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ತನ್ನ ಮಹಿಮಾ ಪ್ರತ್ಯಕ್ಷತೆಯಲ್ಲಿ ಕಾಣಿಸಿಕೊಂಡಾಗ ಗ್ರೀಕು ಪದ ಅಪೋಕಲಿಪ್ಟುಸ್ ಅನ್ನೋದು ಉಪಯೋಗ ಆಗಿದೆ ಅಲ್ಲಿ, ಗ್ರೀಕು ಮೂಲದಲ್ಲಿ. ಅದರ ಅರ್ಥ ಏನಂದ್ರೆ ತೆರೆಯು ತೆಗೆಯಲ್ಪಟ್ಟಿತು. ಏನೋ ಒಂದು ತೆರೆ ಇತ್ತು, ಮುಂದೆ ಆಗಬೇಕಾದವುಗಳನ್ನ ಮತ್ತು ಹಿಂದೆ ನಡೆದಿರುವ ಸಂಗತಿಗಳನ್ನ, ಈಗ ನಡೆಯಬೇಕಾಗಿರುವುಗಳನ್ನ ತಿಳಿಸುವುದಕ್ಕೆ ತೆರೆ ಎಳೆಯಲ್ಪಟ್ಟಿತು. ಪ್ರಕಟಣೆ ಗ್ರಂಥದ ಈ ಪದ ಅಪೋಕಲಿಪ್ಟುಸ್ ಅನ್ನುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನ ನಾವು ಧ್ಯಾನಿಸಿಕೊಳ್ಳುವಾಗ ಮತ್ತೊಮ್ಮೆ ಪುನಃ ತಮ್ಮ ನೆನಪಿಗೆ ತರಲು ಬಯಸ್ತೇನೆ. ಆಯಾ ವಾಕ್ಯಗಳನ್ನು ಆಯಾ ಕಾಲಘಟ್ಟದಲ್ಲಿ ಬಳಕೆಯಾಗಿರುವಂತಹ ಆ ಭಾವಾರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಸತ್ಯವೇದದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ವಿಶೇಷವಾಗಿ ಅದನ್ನ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್, ಐತಿಹಾಸಿಕ ದೃಷ್ಟಿಕೋನದಿಂದ ನಾವು ಧ್ಯಾನಿಸಿ ವಾಕ್ಯದಲ್ಲಿ ಯಥಾವತ್ತಾಗಿ ನಡೆದಿರುವಂತಹದ್ದು ಐತಿಹಾಸಿಕ ಉಲ್ಲೇಖಗಳನ್ನ ನಾವು ಕ್ರೋಢೀಕರಿಸಿ ಅಧ್ಯಯನ ಮಾಡಿದಾಗ ಕ್ರಿಸ್ತನ ದೈವತ್ವದ ಮಹತ್ವ ನಮ್ಮ ಹೃದಯಕ್ಕೆ ದಾಟಿ ಬಂದು ಸಭೆಯಲ್ಲಿರುವ ವಿಶ್ವಾಸಿಯು ಬಲಗೊಳ್ಳುತ್ತಾನೆ. ಪ್ರಕಟಣೆ ಗ್ರಂಥ ವಿಶ್ವಾಸಿಯನ್ನು ಬಲಪಡಿಸದೆ ಹೊರತು ಭಯಪಡಿಸುವಂಥದ್ದಲ್ಲ. ಕೆಲವರು ಪ್ರಕಟಣೆ ಗ್ರಂಥವನ್ನು ಓದಿದ್ರೆ ಭಯ ಆಗುತ್ತೆ, ಅಥವಾ ಕಷ್ಟಗಳು ಬರ್ತವೆ, ತೊಂದರೆಗಳಾಗ್ತವೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಯೋಬ್ ಗ್ರಂಥ ಅಧ್ಯಯನ ಮಾಡಿದ್ರೆ ಕಷ್ಟಗಳು ಬರ್ತವೆ, ಇಕ್ಕಟ್ಟುಗಳಾಗ್ತವೆ. ಅಲ್ಲ, ದೇವರ ವಾಕ್ಯವನ್ನು ಧ್ಯಾನಿಸುವವನು ಧನ್ಯನು. ಹಗಲಿರುಳು ಅದನ್ನು ಧ್ಯಾನಿಸುವವನು, ಧರ್ಮಶಾಸ್ತ್ರ ಧ್ಯಾನಿಸುವ ಧನ್ಯನೆಂಬುದಾಗಿ ಕೀರ್ತನೆಗಳ 1ನೇ ಕೀರ್ತನೆಯಲ್ಲೇ ನಾವು ಕಾಣ್ತೇವೆ. ಆದ್ರಿಂದ ಭಯಪಡುವ ಅವಶ್ಯಕತೆ ಇಲ್ಲ. ಆದ್ರೆ ದ ವೇ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳಿರುವ ಸಂದೇಶಗಳನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಳುವಾಗ ಮತ್ತು ಅದಾದ ನಂತರ ಸಭೆಯು ಎತ್ತಲ್ಪಡ್ತದೆ. ಪರಿಶುದ್ಧಾತ್ಮ ದೇವರು ಸಭೆಯನ್ನು ಸಿದ್ಧ ಮಾಡ್ತಾ ಇರ್ತಾನೆ. ಸಭೆಯು ಎತ್ತಲ್ಪಟ್ಟ ಮೇಲೆ ಪರಿಶುದ್ಧಾತ್ಮನು ಈ ಲೋಕದಲ್ಲಿ ಇರುವುದಿಲ್ಲ. ಪರಿಶುದ್ಧಾತ್ಮನು ಸಭೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಆತನು
ಪ್ರೀತಿ, ನೀತಿ, ನ್ಯಾಯ ತೀರ್ಪಿನ ವಿಷಯದಲ್ಲಿ ಸಿದ್ಧ ಮಾಡುವಂತ ಮಹಾ ಕಾರ್ಯದಲ್ಲಿ ಉಂಟು ಪ್ರಿಯರೇ. ಹಾಗಾಗಿ ಹಲವಾರು ಡೀಪರ್ ಟ್ರೂತ್ಸ್ ನಮಗೆ ಒಂದೊಂದು ಅಧ್ಯಾಯ ದಾಟಿ ಒಂದೊಂದು ಸಂಗತಿಯನ್ನು ದಾಟಿ ಹೋಗುತ್ತಿರುವಾಗ ನಾವು ಅರ್ಥ ಮಾಡ್ಕೊಳ್ತೀವಿ. ಅದ ನಂತರ ಉಗ್ರತೆಯ ನ್ಯಾಯ ತೀರ್ಪುಗಳು ಮತ್ತು ತೂರಿಗಳು ಮತ್ತು ಅದ ನಂತರ ಬರುವಂತಹ ಒಂದು 1000 ವರ್ಷದ ಆಳ್ವಿಕೆ, ಅದ ನಂತರ ಬರುವಂತ ಕ್ರಿಸ್ತ ವಿರೋಧಿಯ ಕಾಲ, ಅದ ನಂತರ 1000 ವರ್ಷದ ಆಳ್ವಿಕೆ, ಎಲ್ಲ ಕೂಡ ಒಂದರ ನಂತರ ಒಂದು ನಡೆಯುವಂತ ಸಮಯ ಆಸನ್ನವಾಯಿತು ಎಂಬುದು. ಕರ್ತನಲ್ಲಿ ಪ್ರಿಯರೇ, ಚರಿತ್ರಕಾರರು ಪ್ರಕಟಣೆ ಗ್ರಂಥನ ವ್ಯಾಖ್ಯಾನ ಮಾಡುವಂತವರಿಗೆ ಈ ಪ್ರಕಟಣೆ ಗ್ರಂಥದ ವ್ಯಾಖ್ಯಾನನ ಒಬ್ಬ ಕಾಮೆಂಟೇಟರ್ ಹೇಳುವ ಪ್ರಕಾರ ರೆವಲ್ಯೂಷನ್ ಈಸ್ ದ ಕಾಮೆಂಟರಿ ಆಫ್ ದ ರೆವಲ್ಯೂಷನ್ ಈಸ್ ದ ವಾರ್ಫೀಲ್ಡ್ ಆಫ್ ಕಾಮೆಂಟೇಟರ್ಸ್. ಈ ವ್ಯಾಖ್ಯಾನಕರ್ತರ ರಣರಂಗ ಇದು ಅಂತ. ಯಾಕಂದ್ರೆ ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಹೋದಾಗ ಅದರಲ್ಲಿರುವ ಪದಗಳು, ಆ ಶಬ್ದಗಳು, ಅದರ ಮಹತ್ವಗಳನ್ನ ಸಂಪೂರ್ಣವಾಗಿ ಮತ್ತು ಅದನ್ನ ಪರಿಪೂರ್ಣವಾದ ರೀತಿಯಲ್ಲಿ ತಿಳಿದುಕೊಳ್ಳದೆ ಹೋದಾಗ ಅದ ಅಪಾರ್ಥ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಿಂದ, ಬಹಳ ಅತ್ಯಂತ ಗಂಭೀರವಾಗಿ ಈ ವಾಕ್ಯಗಳನ್ನ ಧ್ಯಾನಿಸುವಂತ ನಾವಾಗಿದ್ದೇವೆ. ದೇವರಾತ್ಮನು ತಾನೆ, ಪರಿಶುದ್ಧಾತ್ಮ ದೇವರು ನಮ್ಮನ್ನು ನಡೆಸೋನಾಗಿದ್ದಾನೆ. ಹಾಗಾಗಿ ಪದಗಳ ಬಳಕೆಯಲ್ಲಿರುವಂತ ಅರ್ಥವನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳದೆ ಕೆಲವು ತಪ್ಪು ವ್ಯಾಖ್ಯಾನಗಳು ಬಂದವು. ಪ್ರಿಟ್ರಿಸ್ಟಿಕ್ ಟೈಪ್ ಆಫ್ ಇಂಟರ್ಪ್ರಿಟೇಷನ್ ಅಂತ ಒಂದಿದೆ. ಆ ಪ್ರಿಟ್ರಿಸ್ಟಿಕ್ ಇಂಟರ್ಪ್ರಿಟೇಷನ್ ಹೇಳೋದೇನಂದ್ರೆ ಕರ್ತನಾದ ಯೇಸು ಕ್ರಿಸ್ತನಾಗ್ಲೇ ಬಂದು ಹೋಗಿದ್ದಾನೆ, 1000 ವರ್ಷ ಕಾಲವು ಆಗ್ಲೇ ಆಗೋಗಿದೆ ಅಂತ ಒಂದು ರಾಂಗ್ ಇಂಟರ್ಪ್ರಿಟೇಷನ್. ಕಾನ್ಸ್ಟಂಟೈನ್ ದ ಗ್ರೇಟ್ ಆತ ಬಂದಾಗ ಕ್ರೈಸ್ತ ರಾಜ್ಯ ನಡೆದು ಹೋಗಿದೆ, 1000 ವರ್ಷದ ಆಳ್ವಿಕೆ ಆಗಿದೆ ಅಂತ ತಪ್ಪಾಗಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಪದವನ್ನ ಸರಿಯಾಗಿ ತಿಳಿದುಕೊಳ್ಳದಿರೋದು. 1ನೇ ಅಧ್ಯಾಯದ 1ನೇ ವಚನದಲ್ಲಿ ಬೇಗನೆ ಸಂಭವಿಸಬೇಕಾಗಿರುವ ಅನ್ನುವಂತ ಒಂದು ಪದ, ಮತ್ತು 22ನೇ ಅಧ್ಯಾಯ 6ನೇ ವಚನ, ಈಗ ನಾನು ಬೇಗನೆ ಬರುತ್ತೇನೆ. ಈ ಬೇಗನೆ ಅನ್ನೋ ಒಂದು ಪದವನ್ನ ಗ್ರೀಕು ಭಾಷೆಯಲ್ಲಿ ಮಕಟಕ್ಕಸ್ ಅನ್ನೋ ಅರ್ಥದಲ್ಲಿ ಮೂಲ ಭಾಷೆಯಲ್ಲಿ ಇದೆ. ಅಂದ್ರೆ ಅದರ ಅರ್ಥ ಏನಂದ್ರೆ, ನಾವು ಅಂದ್ಕೊಳ್ಳುವಾಗ ಬೇಗ ಅಂದ್ರೆ, ಈಗ ನಾವು ಸಾಮಾನ್ಯವಾಗಿ ಬೇಗ ಅನ್ನೋ ಪದ ಬಂದಾಗ ತಕ್ಷಣ ಅಥವಾ ಸಡನ್ ಅನ್ನುವ ರೀತಿಯಲ್ಲಿ ನಮ್ಮ ಮೈಂಡ್ ಮೀನಿಂಗ್ ನಮ್ಗೆ ಕೋಡ್ ಮಾಡುತ್ತೆ. ಆದ್ರೆ ಸತ್ಯವೇದ ಗ್ರಂಥದಲ್ಲಿರುವಂತಹ ಪದಗಳಿಗಿನ್ನ ನಾವು ಪರಿಶುದ್ಧಾತ್ಮನ ದೇವರ ಸನ್ನಿಧಾನದಲ್ಲಿ ಧ್ಯಾನಿಸ್ತಾ ಅದನ್ನು ಗ್ರಹಿಸಿಕೊಳ್ಳುವಾಗ ಮಕಟಕ್ಕಸ್ ಅಂತ ಗ್ರೀಕ್ ಭಾಷೆಯ ಮೂಲವಾದಂತ ಆ ಒಂದು ಗ್ರಂಥದಲ್ಲಿರುವಂತ ಗ್ರೀಕ್ ಭಾಷೆಯ ಗ್ರಂಥದಲ್ಲಿ ಅರ್ಥ ಏನಂದ್ರೆ, ಸಂಗತಿಗಳು ಒಂದರ ನಂತರ ಒಂದು, ಅಂದ್ರೆ 7 ಸಭೆಗಳಿಗೆ ಸಂದೇಶ, ಆದ ನಂತರ ಪರಲೋಕದ ದ್ವಾರಗಳು ತೆರೆಯಲ್ಪಡುವುದು, ಯೋಹಾನನು ಪರಲೋಕದ ವಿಷಯವನ್ನು ಹೇಳುವುದು. ಈ ವಿಷಯಗಳೆಲ್ಲ ದೆ ಟೇಕ್ ಒನ್ ಬೈ ಒನ್, ಒಂದರ ನಂತರ ಒಂದು ನಡೆಯುತ್ತವೆ ಅನ್ನೋ ಒಂದು ಅರ್ಥವನ್ನ ಬೇರೆ ರೀತಿ ಅರ್ಥ ಮಾಡಿಕೊಂಡಾಗ ಪೋಸ್ಟ್ ಟ್ರಿಬ್ಯುಲೇಷನ್ ಪೀರಿಯಡ್ ಅಂತಕ್ಕಂಥ ಒಂದು ವ್ಯಾಖ್ಯಾನ ಬಂತು. ಇವೆಲ್ಲ ನಾನು ಯಾಕೆ ಇವತ್ತು ನಾವು ಗ್ರಹಿಸ್ಕೊಳ್ತಾ ಇದೀವಿ ಅಂದ್ರೆ, ಏನೋ ಒಂದು ಸಭೆದ ಆಯ್ತು, ಸ್ಮರಣ ಸಭೆ ಆಯ್ತು, ಎಫೆಸ್ ಸಭೆ ಆಯ್ತು, ಸ್ಮರಣ ಸಭೆ ಆಯ್ತು, ಮತ್ತೆ ಅದ ನಂತರ ಹೇಗೆ ಅದರ ಒಂದು ಅವಗಾಹನ ನಮಗಿರಬೇಕು. ಇದರ ನಂತರ ಇನ್ನು ಬಹಳ ಹೆಚ್ಚಾದ ದೈವಿಕ ಮರ್ಮಗಳು ಇವೆ. ಅದನ್ನ ಬಹಳ ಚೆನ್ನಾಗಿ, ಬಹಳ ಅರ್ಥವತ್ತಾಗಿ ಎಷ್ಟೋ ಜನ ಭಕ್ತರು ಹೇಳಿದ್ದಾರೆ, ಕೇಳಿಸ್ಕೊಂಡಿರ್ತೀರ ನೀವು ಕೂಡ. ಆದ್ರೆ ಬಹಳ ಅದ್ಭುತವಾದಂತ ಒಂದು ಕಲಿಕೆಯನ್ನು ಕೂಡ ಮಾಡಿರೋರು ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ದಾಟಿ ಹೋಗುವಾಗ ನಮಗಿರುವಂತ ಬ್ರಾಡ್ ಸ್ಪೆಕ್ಟ್ರಮ್ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡಿರ್ಬೇಕು. ಮತ್ತು ದೇವರು ಆಯಾ ಸಭೆಗಳಿಗೆ ಸಂದೇಶವನ್ನು ನೀಡುವುದರ ಉದ್ದೇಶವೇನು? ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಒಂದು ಮಾತನ್ನು ಕಾಣ್ತೇವೆ.
ತಾನು ಕರ್ತನಾದ ಯೇಸು ಕ್ರಿಸ್ತನು ತಾನು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವ ಸಭೆ. The Lord Jesus Christ shed his precious blood for the sake of the assembly, for the sake of the church. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಆ ಸಭೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ತಾನು ಆ ಸಭೆಯನ್ನು ತನ್ನ ಸಭೆಗೋಸ್ಕರವಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದಂಥವನೆಂಬುದನ್ನ ನಾವು ನೆನಪು ಮಾಡಿಕೊಳ್ತೇವೆ. ಈಗ ನಾವು ಪೆರ್ಗಮ ಸಭೆಯನ್ನ ಸಾಕಷ್ಟು ವಿವರವಾಗಿ ಅಧ್ಯಯನ ಮಾಡಿದ್ದೀವಿ. ಅದರಲ್ಲಿರುವ ಸಂಗತಿಗಳನ್ನು ಅರ್ಥೈಸಿಕೊಂಡಿದ್ದೇವೆ. ಬಿಳಾಮನ ಕುರಿತು ಬಿಳಾಮನ ಬೋಧನೆಯು, ಬಿಳಾಮನ ದುರ್ಬೋಧನೆಯು, ಬಿಳಾಮನ ದುರ್ನಡತೆಯು, ನಿಕೊಲಾಯಿತರ ಬೋಧನೆಯನ್ನು ಅವರು ಹೇಗೆ ವಕ್ರ ವ್ಯಾಖ್ಯಾನ ಮಾಡಿ ಆತ್ಮವೇ ಬೇರೆ ಶರೀರವೇ ಬೇರೆ ಎಂಬುದಾಗಿ. ಗಲಾತಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆತ್ಮಕ್ಕೂ ಶರೀರಕ್ಕೂ ಹೋರಾಟ ಇರ್ತದೆ. ಹೌದು ಪ್ರಿಯರೇ, ಒಬ್ಬ ವಿಶ್ವಾಸಿಯು ಈ ಹೋರಾಟದಲ್ಲಿ ಗೆಲ್ಲಬೇಕಾದ್ರೆ ಆತ್ಮೀಯ ಸಂಗತಿಗಳನ್ನು ಅನುಸರಿಸುತ್ತಾ ಹೋಗ್ಬೇಕು, ದೈವಿಕ ಜ್ಞಾನ ಪಡೆದುಕೊಳ್ಳಬೇಕು, ಪ್ರಾರ್ಥನೆಯಲ್ಲಿ ನಿರತರಾಗಿರ್ಬೇಕು. ಅದೇ ನಮಗೆ ಮೂಲ ಸೂತ್ರ. ಅಪೊಸ್ತಲ ಕೃತ್ಯ 2:42 ವಚನ, ಇವರು ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಸಹ ಅನ್ಯೋನ್ಯತೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಇದು ನಮಗೆ ದೇವರು ತಿಳಿಸಿರುವಂತಹ ಒಂದು ಸಂಗತಿ ಪ್ರಿಯರೇ. ಹೀಗೆ ಪೆರ್ಗಮ ಸಭೆ ದಾಟಿ ನಾವು ತುವತೈರ ಸಭೆಗೆ ಹೋಗುವಾಗ ಇದರ ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್, ಈ ಸಭೆಯ ಒಂದು ಪ್ರಾರಂಭದ ಹಿನ್ನೆಲೆ ಏನು, ಈ ಸಭೆಯ ಎಲ್ಲಿದೆ ಈಗ ಎಲ್ಲಿದೆ, ಅದರ ಹೆಸರೇನು, ಈ ಒಂದು ಸ್ಥಳ ಎಲ್ಲಿದೆ, ಇದನ್ನ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಇದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಾದ್ರೆ, ಈ ಸಭೆ ಸೆಲ್ಯೂಕಸ್ ನಿಕೇಟರ್ ಅನ್ನೋನು, ಅಲೆಕ್ಸಾಂಡರ್ ದಿ ಗ್ರೇಟ್ ಅವನ ಪರ್ಸನಲ್ ಅಸಿಸ್ಟೆಂಟ್ ಆಗಿರೋನು, ಯಾವಾಗ ಅಲೆಕ್ಸಾಂಡರ್ ದಿ ಗ್ರೇಟ್ ಮರಣ ಹೊಂದುತ್ತಾನೋ ಆತನ ನಂತರ ಆ ಮಕೆದೋನಿಯಾ, ಆಸಿಯಾ, ಪೃಗಲ್ಯ ಆ ಪ್ರಾಂತಗಳಿಗೆ ಇವನು ಒಬ್ಬ ಅರಸನಾಗಿ ತನ್ನ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸೆಲ್ಯೂಕಸ್ ನಿಕೇಟರ್ಗೆ ಅಲೆಕ್ಸಾಂಡರ್ ಹೇಳ್ತಾನೆ, ಸೆಲ್ಯೂಕಸ್ ನಿಕೇಟರ್, ನನ್ನ ಶವಪೆಟ್ಟಿಗೆಯನ್ನು ನೀನು ತೆಗೆದುಕೊಂಡು ಹೋಗುವಾಗ, ಅಲೆಕ್ಸಾಂಡರ್ ದಿ ಗ್ರೇಟ್ ಹೇಳುವ ಮಾತು, ನನ್ನ ಶವಪೆಟ್ಟಿಗೆ ಮೇಲೆ ನನ್ನ 2 ಕೈಗಳನ್ನ ಮೇಲೆ ಇಟ್ಟಿರು. ಯಾಕಂದ್ರೆ ಈ ಧನದಾಹ, ಈ ಸಾಮ್ರಾಜ್ಯ ದಾಹ, ಇದು ಎಲ್ಲ ಏಕಛತ್ರಾಧಿಪತಿ ನಾನು ಮಾಡ್ಬೇಕಂತ ನಾನು ಪ್ರಯತ್ನ ಮಾಡಿದೆಲ್ಲ, ಇದು ಎಲ್ಲ ವ್ಯರ್ಥ. ಈ ದಿನ ನನ್ನದು ಅಂತ್ಯ ಆಗುತ್ತೆ. ಇದು ಏನು ಶಾಶ್ವತ ಅಲ್ಲ ಅಂತಕ್ಕಂಥ ಒಂದು ಸಂದೇಶ ಸೆಲ್ಯೂಕಸ್ ನಿಕೇಟರ್ ಕೊಟ್ಟರೆ, ಸೆಲ್ಯೂಕಸ್ ನಿಕೇಟರ್ ಸೆಲ್ಯೂಟ್ ಮಾಡಿ ಆ ಪ್ರಕಾರ ನಡ್ಕೋಬೇಕೇ ಇಲ್ಲ. ಆದ ನಂತರ ಇವನು ಇನ್ನೂ ಹೆಚ್ಚು ಹಾಗೆ ವಿಗ್ರಹಾರಾಧಿಕ ಸ್ಥಳದಲ್ಲಿ ಮತ್ತು ಸಾಮ್ರಾಜ್ಯ ವ್ಯಾಪನೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾನೆ. ಭಾರತ ದೇಶದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕೂಡ ಅವನ ಪ್ರಸ್ತಾಪ ಬಂದಿದೆ ಎಂಬುದು ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಈಗ ನಾವು ಆ ಚರಿತ್ರೆಗೆ ಹೋಗುವಂಥದ್ದು ಬೇರೆ, ಇಷ್ಟು ಮಾತ್ರ ನಮಗೆ ಸಾಕಾಗುತ್ತದೆ. ಸತ್ಯವೇದದಲ್ಲಿ ನಾವು ಗಮನಿಸಿ ನೋಡುವಾಗ ಈ ಸಭೆಯ ಪ್ರಾರಂಭವು ಎಲ್ಲಿತ್ತು ಎಂಬುದಾಗಿ ನಾವು ಗಮನಿಸಿ ನೋಡಿದಾಗ, ಕರ್ತನಲ್ಲಿ ಪ್ರಿಯರೇ, ನಾವು ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಮಾತನ್ನು ಕಾಣ್ತೇವೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 13ನಿಂದ 40 ವಚನಗಳವರೆಗೂ ಅಲ್ಲಿ ಸಭೆಯನ್ನ, ಅಲ್ಲಿನ ಜನರ ನಂಬಿಕೆಗಳನ್ನ, ಅಲ್ಲಿಯ ವಿಗ್ರಹಾರಾಧನೆಯನ್ನ ವಿವರಿಸುವಂತದ್ದಾಗಿದೆ. ಅಷ್ಟು ಸಂಪೂರ್ಣ ನಾವು ಓದುವ ಅವಶ್ಯಕತೆ ಇಲ್ಲದಿದ್ದಾಗಿಯೂ ಕೆಲವು ಮಾತುಗಳನ್ನ ನಾವು ಓದಿಕೊಳ್ಳೋ ಪ್ರಯತ್ನ ಮಾಡೋಣ. ಹೇಗೆ ಅಪೊಸ್ತಲನಾದ ಪೌಲನು ಅಲ್ಲಿ ಇದ್ದು, ಅಲ್ಲಿ ನಿಂತು ಇದನ್ನ ಈ ಒಂದು ಸೇವೆಯನ್ನು ನಡೆಸಿದನೆಂಬುದನ್ನು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 13ನಿಂದ ದಯಮಾಡಿ ಯಾರಾದರೂ ಓದ್ತೀರಾ? ನದಿ ತೀರದಲ್ಲಿ ದೇವರ ಪ್ರಾರ್ಥನೆಯ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು,
ತುವದೈರ್ಯ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಸಾಕು ಸಿಸ್ಟರ್. ಇಲ್ಲಿ ನಾವೊಬ್ಬ ಸ್ತ್ರೀಯನ್ನ ಕುರಿತು ನಾವಲ್ಲಿ ಕಾಣ್ತೇವೆ. ಏಕೆಂದ್ರೆ ಸ್ತ್ರೀಯರ ಸಂಗಡಕ್ಕೂ ಮಾತಾಡಿದೆವು. ಲುದ್ಯಳು ಎಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಸಿ ದ ಬ್ಯೂಟಿ ಆಫ್ ದ ಗಾಡ್ಸ್ ಪ್ಲಾನ್ಸ್. ಪ್ರಿಯ ವಾಕ್ಯವನ್ನ ಕೇಳಿಸಿಕೊಳ್ತಕ್ಕಂತ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯಾರನ್ನು ಏನೂ ಇದಿಮಿತ್ತಂ ಅಂತ ಹೀಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾರ್ಯಾರ ಹೃದಯಗಳನ್ನ ದೇವರು ಯಾವ ಸಮಯದಲ್ಲಿ ತೆರಿತಾರೋ, ಯಾರ್ಯಾರ ಸಂಗಡ ದೇವರು ಏನೇನು ಕಾರ್ಯಗಳನ್ನು ಮಾಡಿಸ್ತಾರೋ, ಅದು ಮಹಾ ಅಗಮ್ಯವಾದ ಸ್ಥಳದಲ್ಲಿ ವಾಸ ಮಾಡುವ ಆತನಿಗೊಬ್ಬನಿಗೆ ಗೊತ್ತು. ತುವತೈರ ಸಭೆಯ ಪ್ರಾರಂಭವನ್ನು ಕುರಿತು ನಾವು ಯೋಚಿಸ್ತಿದ್ದೇವೆ. ಒಬ್ಬ ಸ್ಮಾಲ್ ಬಿಸ್ನೆಸ್ ಮಾಡ್ಕೊಳ್ಳುವ ಸ್ತ್ರೀ, ಧೂಮ್ರವರ್ಣ, ಅಲ್ಲಿ ನಾವು ಗಮನಿಸ್ತೇವೆ, ವಸ್ತ್ರಗಳನ್ನು ಮಾರುವಂತಹ, ದೊಡ್ಡ ಶಿ ಇಸ್ ನಾಟ್ ಎ ವೆರಿ ಅಂತ ಒಂದು ಇದರಲ್ಲಿ ಇರುವಂತವ್ರಲ್ಲ, ಒಬ್ಬ ಸಾಮಾನ್ಯ ವುಮೆನ್, ಧೂಮ್ರವರ್ಣದ ವಸ್ತು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆ ಹೃದಯವನ್ನು ತೆರೆದನು. ಕೆಲವರು ಮಾತುಗಳಿಗೆ ನಾವು ಲಕ್ಷ್ಯ ಕೊಡ್ತೇವೆ ಯಾವಾಗಂದ್ರೆ ದೇವರು ಹೃದಯವನ್ನು ತೆಗೆದಾಗ. ಗಾಡ್ ವಿಲ್ ಓಪನ್ ಅವರ್ ಹಾರ್ಟ್ಸ್ ಸಮಟೈಮ್ಸ್. ಯಾಕಂದ್ರೆ ಆ ವಾಕ್ಯ ಅವರಲ್ಲಿ ಕಾರ್ಯ ಮಾಡುತ್ತೆ. ಹಾಗೆ ಒಂದು ಸಣ್ಣ ಆ ವಾಕ್ಯದ ಆ ಕಾರ್ಯದ ಮೂಲಕವಾಗಿ ಒಂದು ದೊಡ್ಡ ಸಭೆಯೇ ಸ್ಥಾಪನೆ ಆಗುತ್ತೆ. ದಿಸ್ ಈಸ್ ಹೌ ಸ್ಮಾಲ್ ಥಿಂಗ್ಸ್, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಈ ಒಂದು ಕಾರ್ಯಗಳು ನಡೆದಿದ್ದು ಪ್ರಿಯರೇ. ಅದಕ್ಕಾಗಿ ನಾವು ಸತ್ಯವೇದವನ್ನ ಬಹಳ ಗಂಭೀರವಾಗಿ, ಬಹಳ ಆತ್ಮೀಕ ದೃಷ್ಟಿಕೋನದಿಂದ ಧ್ಯಾನಿಸಬೇಕು. ಆ ಪದಗಳು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಪರಿಶುದ್ಧಾತ್ಮ ದೇವರು ಬರ್ಸಿಕೊಟ್ಟಿದ್ದಾನೆ. ಆಕೆ ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲೇ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರ್ಡಿಗಾರ್ತಿಯಾದ ಒಬ್ಬ ದಾಸಿಯ ನಮ್ಮೆದುರಿಗೆ ಬಂದಳು. ಇಲ್ಲಿ ಇನ್ನೊಬ್ಬ ಸ್ತ್ರೀ, ಅದು ಬೇರೆ ವಿಷಯ ಬಿಡ್ರಿ. ನಾವಿಲ್ಲಿ ಗಮನಿಸುವಂಥದ್ದು ಏನಂದ್ರೆ, ದೇವರು ಆಕೆ ಹೃದಯವನ್ನು ತೆರೆದಾಗ ಪೌಲನ ಮಾತಿಗೆ ಆಕೆ ಲಕ್ಷ್ಯ ಕೊಟ್ಟಲು. ಅಷ್ಟು ಮಾತ್ರವಲ್ಲ, ಪೌಲನನ್ನ ಆಹ್ವಾನ ಮಾಡಿದಳು, ನಮ್ಮ ಮನೆಗೆ ಬನ್ನಿ ಎಂಬುದಾಗಿ. ಸೊ ದಟ್ ವಾಸ್ ದ ಬಿಗಿನಿಂಗ್ ಆಫ್ ದ ಚರ್ಚ್ ಅಟ್ ತುವತೈರ. ತುವತೈರ ಸಭೆ ಎಂಬುದನ್ನು ನಾವು ಜಿಯೋಗ್ರಾಫಿಕಲಿ ನೋಡುವುದಾದ್ರೆ, ಪೆರ್ಗಮಕ್ಕೆ 65 ಕಿಲೋಮೀಟರ್ ದೂರದಲ್ಲಿದೆ. ಇದು ಆ ದೂರದಲ್ಲಿರುವಂತ ಆ ಸ್ಥಳ, ಆ ಒಂದು ಇದರಲ್ಲಿ ಸುಮಾರು ಬ್ರದರ್ ಮ್ಯೂಟ್ ಆಗಿದೆ. ಸರಿ ಬ್ರದರ್, ಸ್ವಲ್ಪ ನೆಟ್ವರ್ಕ್ನ ಇಶ್ಯೂ ಆಗಿತ್ತು. ಪೆರ್ಗಮ ಸಭೆಯಲ್ಲಿನ ಯಾವ್ಯಾವ ರೀತಿಯ ಸನ್ನಿವೇಶಗಳು, ಸಂಗತಿಗಳು ಇದ್ದವು, ತುವತೈರ ಸಭೆಯಲ್ಲಿ ಕೂಡ ಅದೇ ರೀತಿಯ ಸಂಗತಿಗಳು ಹೆಚ್ಚು ಕಮ್ಮಿ ಹಾಗೆ ಇದ್ದವು. ಅಲ್ಲಿ ಸೂರ್ಯದೇವರಿಗೆ ನಮಸ್ಕಾರ ಮಾಡುವಂತವ್ರು ಇದ್ರು. ದಟ್ ವಾಸ್ ಅನ್ ಇಂಡಸ್ಟ್ರಿಯಲ್ ಸಿಟಿ. ಅದು ಒಂದು ಪಾರಿಶ್ರಾಮಿಕ ಸ್ಥಳವಾಗಿತ್ತು. ಈಗ ಅದು ಟರ್ಕಿ ದೇಶದಲ್ಲಿ ಅಕೆಸಾರ್ ಎಂಬ ಒಂದು ಸ್ಥಳವಿದೆ. ಅಲ್ಲಿ
ರೈಲ್ವೆ ಸ್ಟೇಷನ್ ಕೂಡ ಈಗ ಇದೆ, ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ. ಸೊ ಆ ನಾಗರಿಕತೆ ಸ್ವಲ್ಪ ಹೆಚ್ಚಾಗಿರುವಂತಹ ಒಂದು ಸ್ಥಳ ಈಗಾಗಿದೆ. ಇದು ಸ್ಥಾಪನೆಯ ಒಂದು ಹಿನ್ನೆಲೆ, ತುವತೈರ ಸಭೆಯ ಸ್ಥಾಪನೆ ಹಿನ್ನೆಲೆ. ಇಲ್ಲಿ ದೇವರು ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಯಾವ ರೀತಿ ಪರಿಚಯಿಸಿಕೊಂಡಿದ್ದಾನೆ ಅದನ್ನು ನಾವು ಗಮನಿಸುವಂತ ಒಂದು ಪ್ರಯತ್ನ ಮಾಡೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 18ನೇ ವಚನ ದಯಮಾಡಿ ಓದಿ. ಪ್ರಕಟಣೆ 2:18. ತುವತೈರ್ಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯು ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಸಾಕು ಸಾಕು ಸಾಕು. ಈಗ ನಾವು 2 ಸಂಗತಿಗಳನ್ನ ಮಾತ್ರ ಈ ದಿನ ನಾವು ಧ್ಯಾನಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ, ಸ್ಮುರ್ನ ಸಭೆಗೆ ಪರಿಚಯಿಸಿಕೊಳ್ಳುವಾಗ ಆತ ಹೇಳಿದನು, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೂ ಹೇಳುವುದೇನೆಂದರೆ ಎಂಬುದಾಗಿ. ಅಂದ್ರೆ ಸ್ಮುರ್ನ ಸಭೆಯಲ್ಲಿ ಬಹಳ ಸಂಕಟ ಇತ್ತು, ಬಹಳ ಶ್ರಮೆ ಇತ್ತು. ಹಾಗಾಗಿ ಆ ಶ್ರಮೆಯಲ್ಲಿರುವವರಿಗೆ ತನ್ನನ್ನು ಹಾಗೆ ಪರಿಚಯಿಸಿಕೊಳ್ತಾನೆ. ಪೆರ್ಗಮ ಸಭೆಗೆ ಪರಿಚಯಿಸಿಕೊಳ್ಳುವಾಗ ಹದವಾದ ಇಬ್ಬಾಯಿಯ ಕತ್ತಿ, ಈ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಎಂಬುದಾಗಿ ಪರಿಚಯಿಸಿಕೊಳ್ತಾನೆ. ಯಾಕಂದ್ರೆ ಅಪೋಕಲಿಪ್ಸಿಸ್ ಅನ್ನುವ ಅಲ್ಲಿನ ದೇವತೆ ಆ ಖಡ್ಗವನ್ನು ಹಿಡಿದುಕೊಂಡು ಅದರ ಸುತ್ತಲೂ ಹಾವು ಎಳೆದುಕೊಂಡಿರುವಂತಹದ್ದು ಸುಮಾರು ಅಲ್ಲಿನ ಒಂದು ವೈದ್ಯಕೀಯ ಸಿಂಬಲ್ ಆಗಿರುವಂತಹದ್ದಾಗಿದೆ ಇದು ಈಗಲೂ ಕೂಡ. ಅಂತ ಒಂದು ವಿಗ್ರಹಾರಾಧನೆ ಇರುವಂತ ಸ್ಥಳ. ಅಲ್ಲಿ ದೇವರ ವಾಕ್ಯವೆಂಬ ಇಬ್ಬಾಯ ಕತ್ತಿಯನ್ನು ಹಿಡಿದವನಾಗಿ ಕಾಣಿಸಿಕೊಂಡಿರುವಂತದ್ದು ಕಾಣ್ತೇವೆ. ಮತ್ತೆ ನಾವು ಎಫೆಸ್ ಸಭೆಗೆ ಹೇಗೆ ಕಾಣಿಸಿಕೊಂಡೆನೆಂಬುದಾಗಿ ನಾವು ನೋಡುವಾಗ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪ ಸ್ತಂಭಗಳ ಮಧ್ಯೆ ತಿರುಗಾಡುವಾತನು ಹೇಳುವುದೇನೆಂದರೆ, ಸಭೆಗಳ ನಡುವೆ ತಿರುಗಾಡುವಾತನು, 7 ಸಭೆಗಳ ನಡುವೆ ಸಂಚಾರ ಮಾಡುವಾತನು, ತಿರುಗಾಡುವಾತನು. ಹೀಗೆ ಇಲ್ಲಿ ಬಂದಾಗ ಆತನು ಬೆಂಕಿಯ ಕಣ್ಣುಗಳಿರುವವನು, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು. ಗಮನಿಸಿ, ಈ ಪದಗಳನ್ನ ನಾವಿವತ್ತು ಧ್ಯಾನ ಮಾಡೋಣ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ಇದರ ಉಲ್ಲೇಖ ನಮಗೆ ಸತ್ಯವೇದದಲ್ಲಿ ಎಲ್ಲೆಲ್ಲಿ ಬರುತ್ತೆ ದಯಮಾಡಿ ನೋಡ್ರಿ. ದಾನಿಯೇಲ ಗ್ರಂಥ 10ನೇ ಅಧ್ಯಾಯ 6ನೇ ವಚನ. ದಾನಿಯೇಲ ಗ್ರಂಥ 10ನೇ ಅಧ್ಯಾಯ 6ನೇ ವಚನ. ಅವನ ಶರೀರವು ಪೀತರತ್ನದ ಹಾಗೆ ಕಂಗೊಳಿಸಿತು, ಅವನ ಮುಖವು ಮಿಂಚಿನಂತೆ ಹೊಳೆಯಿತು, ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನೀಗಿ ನಿಗಿಸಿದವು, ಅವನ ಕೈಕಾಲು. ಸಾಕು ಸಿಸ್ಟರ್, ಸಾಕು. ಆತನ ಕಣ್ಣುಗಳು ಪಂಜಿನಂತೆ ನಿಗಿಸುತ್ತಿದ್ದವು. ಅಂದ್ರೆ ಸಮಥಿಂಗ್ ಈಸ್ ಗ್ರೇಟ್ ರಾಂಗ್, ಏನೋ ದೊಡ್ಡ ತಪ್ಪು ಅಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಆ ಕಣ್ಣುಗಳು ಬೆಂಕಿಯ ಉರಿಯಂತೆ ಕಾಣುವ ಕಣ್ಣುಗಳಾಗಿ ಕಾಣುವುದನ್ನು ನಾವಲ್ಲಿ ಕಾಣ್ತೇವೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥದಲ್ಲಿ ಬರುವಾಗ ಆತನು ನ್ಯಾಯಾಧಿಪತಿ, ಅರಸರಿಗೆ ಅರಸನಾಗಿ, ನ್ಯಾಯ ತೀರ್ಸುವನಾಗಿ ಆತನ ಪ್ರತ್ಯಕ್ಷತೆಯನ್ನ ಪ್ರಕಟಪಡಿಸುವಂತಹದ್ದು. ಹಾಗಾಗಿ ಆತನು ಅಪವಿತ್ರತೆಯನ್ನ ಕಾಣುವಂತ ದೇವರಾಗಿರುವುದಿಲ್ಲ ಎಂಬುದು ಸೂಚನಪ್ರಾಯವಾಗಿ ನಮಗೆ ಹೇಳುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಹಾಗೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡೋಣ, ಹೇಗೆ ಕಣ್ಣುಗಳಿರುವವನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳಗಿದ್ದು, ಬೆಂಕಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆ, ಬೆಂಕಿಯ ಉರಿಯಂತೆ ಇದ್ದವು. ಒಮ್ಮೆ ಆ ರೀತಿ ಇರಲಿಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಣ್ಣುಗಳು. ದಯಮಾಡಿ ನೋಡ್ರಿ, ಪರಮಗೀತ
5ನೇ ಅಧ್ಯಾಯ 12ನೇ ವಚನ. ಪರಮಗೀತ 5ನೇ ಅಧ್ಯಾಯ 12ನೇ ವಚನ. ಅವನ ಕಣ್ಣು ತುಂಬಿ ತುಳುಕುವ ತೊರೆಗಳ ಹತ್ತಿರ ತಂಗೊಂತಲೂ ಕ್ಷೀರದಲ್ಲಿ ಸ್ನಾನ ಮಾಡುತ್ತಲೂ ಇರುವ ಪಾರಿವಾಳಗಳಂತಿವೆ. ಅಷ್ಟು ಪವಿತ್ರವಾದ ದೃಷ್ಟಿ ಕಣ್ಣುಗಳು, ಕ್ಷೀರದಲ್ಲಿ ಸ್ನಾನ ಮಾಡುವಂತ ಪಾರಿವಾಳಗಳಷ್ಟು ಅಂದ್ರೆ ಪವಿತ್ರತೆಯು ಮತ್ತು ಬೆಂಕಿಯಾಗಿ ಉರಿಯಂತೆ ಇರುವುದು ಎಲ್ಲವೂ ಕೂಡ ದೈವಿಕ ಗುಣಲಕ್ಷಣಗಳೇ. ಒಮ್ಮೆ ಉಗ್ರತೆ ಮತ್ತೆ ಹಿಂದೆ ನೋಡುವಾಗ ಆತನು ಅಷ್ಟೇ ಮುಗ್ಧತೆ, ಅಷ್ಟೇ ಪವಿತ್ರತೆ, ಅಷ್ಟೇ ಸೌಮ್ಯತೆ, ಅಷ್ಟೇ ಸ್ವರೂಪ, 10,000ಗಳಲ್ಲಿ ಧ್ವಜಪ್ರಾಯನು ಎಂಬುದಾಗಿ ನಾವು ಕಾಣ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ದೈವತ್ವದ ಪ್ರತ್ಯಕ್ಷತೆ ನಾವು ಹಳೆ ಒಡಂಬಡಿಕೆಯಲ್ಲಿ ಪ್ರಕಟಣೆ ಗ್ರಂಥವನ್ನು ನಾವು ಧ್ಯಾನಿಸುವಾಗ ವಿಸ್ತಾರವಾಗಿ ನಾವು ಧ್ಯಾನಿಸಬೇಕಾಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿರುವಂತಹ ದಾನಿಯೇಲ ಗ್ರಂಥಕ್ಕೂ, ಯೆರೆಮೀಯ ಗ್ರಂಥಕ್ಕೂ, ಯೆಹೆಜ್ಕೇಲ ಗ್ರಂಥಕ್ಕೂ, ಆದಿಕಾಂಡಕ್ಕೂ ಹಲವಾರು ರೆಫರೆನ್ಸ್ಗಳನ್ನ ನಾವು ಜೋಡಣೆ ಮಾಡಿ ಒಂದು ಸರ್ವ ಸತ್ಯವನ್ನು ನಾವು ಗ್ರಹಿಸಿಕೊಂಡು ಧ್ಯಾನಿಸಿ ನಾವೊಂದು ಹಂತಕ್ಕೆ ಬರಬೇಕಾಗುತ್ತದೆ ಪ್ರಿಯರೇ. ಹಾಗಾಗಿ ಗಮನಿಸಿದರೆ ಅಂತಹ ಒಂದು ಕಣ್ಣು ದೃಷ್ಟಿ ಇರುವವನು ಇನ್ನು ಮುಂದಕ್ಕೆ ನೋಡುವಾಗ ಆತನ ಕಣ್ಣಿನಿಂದ ಕಣ್ಣೀರು ಬಂದಿತ್ತು. ಯಾವಾಗ? ಅವರ ಅಪನಂಬಿಕೆಯನ್ನು ನೋಡ್ರಿ ಯೋಹಾನ್ ಸುವಾರ್ತ 11ನೇ ಅಧ್ಯಾಯ 35ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಣ್ಣುಗಳು ಹಿಂದೆ ಹೇಗಿದ್ದವು, ಈಗ ಯಾವ ರೀತಿ ಕಣ್ಣುಗಳಿಂದ ನೋಡುತ್ತಿದ್ದಾನೆ? ಯೋಹಾನ್ ಸುವಾರ್ತ 11ನೇ ಅಧ್ಯಾಯ 35ನೇ ವಚನ. ಯೇಸು ಕಣ್ಣೀರು ಬಿಟ್ಟನು, ಯಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು. ಸಾಕು ಬ್ರದರ್, ಸಾಕು. ಯೇಸು ಕಣ್ಣೀರಿಟ್ಟನು. ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಕಣ್ಣೀರಿಟ್ಟಿದ್ದು? ಮರಿಯಳು, ಮಾರ್ತಳು ಅವರ ಕೂಡ ದುಃಖದ ಮಡುನಲ್ಲಿ ಅವರಿದ್ದಾರೆ. ಲಾಜರನ ಸ್ಥಿತಿಯನ್ನು 4 ದಿನ ಆಯಿತು. ಆಗ ಕರ್ತನಾದ ಯೇಸು ಕ್ರಿಸ್ತನ ಕಣ್ಣಲ್ಲಿ ಕಣ್ಣೀರು ಬಂದಿದ್ದು ಏನಕ್ಕಂದ್ರೆ ಅವರ ಅಪನಂಬಿಕೆ ವಿಷಯದಲ್ಲಿ ಆತ ಕಣ್ಣೀರಿಟ್ಟನು. ಲಾಜರನ ಬಗ್ಗೆ ದುಃಖದಿಂದಲ್ಲ, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ಲಾಜರನೇ ಎದ್ದು ಬಾ ಎನ್ನುವ ಆ ಬಹಳ ಗಂಭೀರವಾದ ಸ್ವರದಿಂದ ಲಾಜರನ್ನು ಎಬ್ಬಿಸಬಲ್ಲ ಸರ್ವಶಕ್ತನಾದ ದೇವರು, ಮೃತರಿಗೂ ಜೀವಿತರಿಗೂ ದೇವರಾಗಿರುವ ದೇವರು, ಸರ್ವೋನ್ನತನು, ಸರ್ವಶಕ್ತಿ, ಸರ್ವಸ್ತುತಿ ಪಾತ್ರನಾಗಿರುವ ದೇವರು, ಆತನನ್ನು ಮುಂದೆ ಇಟ್ಟುಕೊಂಡು ಕೂಡ ಆತನನ್ನ ಹಿಂಬಾಲಿಸಿದಂಥವರು, ಆತನನ್ನ ನಂಬಿದಂಥವರು, ಆತನ ಜೊತೆಯಲ್ಲಿದ್ದಂಥವರು ಅಪನಂಬಿಕೆಯಲ್ಲಿ ಇದ್ದದ್ದು ನೋಡಿದಾಗ ಕರ್ತನಾದ ಯೇಸು ಕ್ರಿಸ್ತನ ಕಣ್ಣಿನಿಂದ ಕಣ್ಣೀರು ಬಂತು. ಪ್ರಿಯ ಯವನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು ಕರ್ತನ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ ನಿಜ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಕಣ್ಣೀರಿಗೆ ಕಾರಣ ಆಗುವ ಅಪನಂಬಿಕೆ ನಮ್ಮಲ್ಲಿ ಎಂದಾದರೂ ಹುಟ್ಟುವುದಾ? ಪರಾಮರ್ಶೆ ಮಾಡಿಕೊಳ್ಳೋಣ, ಪರೀಕ್ಷಿಸಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ಕಣ್ಣೀರಿಟ್ಟನು. ಆ ವಿಷಯವನ್ನು ಗಮನಿಸಿ ನೋಡಿದಾಗ ಆತನ ಕಣ್ಣುಗಳಿಂದ ಕಣ್ಣೀರು ಬಂದದ್ದು. ಸರ್ವ ಸೃಷ್ಟಿಕರ್ತನಾದ ದೇವರು ಮಧ್ಯವರ್ತಿಯಾಗಿ ಬಂದಂತ ದೇವರ ಕಣ್ಣಿನಿಂದ ಕಣ್ಣೀರು ಬಂದದ್ದು. ಬೆಂಕಿಯ ಉರಿಯಂತಿರುವ ಕಣ್ಣುಗಳಾಗಿ ಈಗ ಮಾರ್ಪಟ್ಟವು. ಇನ್ನೂ ಒಂದು ವಚನವನ್ನು ಕೂಡ ಧ್ಯಾನಿಸೋಣ. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನಕ್ಕೆ ಬನ್ನಿ. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ ಇರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಸಾಕು ಸಿಸ್ಟರ್. ದೇವರ ಮೇಲಿನ ಭಯಭಕ್ತಿಯಿಂದ ವಿಜ್ಞಾಪನೆ ಮಾಡುವನಾಗಿದ್ದನು ಕರ್ತನಾದ ಯೇಸು ಕ್ರಿಸ್ತನು. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿರುವಂತ ಆ ಕಣ್ಣುಗಳು ಈಗ ತುವತೈರ ವಿಷಯಕ್ಕೆ ಬಂದಾಗ, ಕರ್ತನಲ್ಲಿ ಪ್ರಿಯರೇ, ತುವತೈರ ಸಭೆಯ ವಿಷಯದಲ್ಲಿ ಮಾತನಾಡ್ಲಿಕ್ಕೆ ಹೋಗುವಾಗ ನನ್ನ ಎದೆಯು ನಡುಗುತ್ತದೆ ಯಾಕೆಂಬುದಾಗಿ ಹೇಳುವಾಗ
ಆ ಸಭೆಯ ಸಭೆಯಲ್ಲಿ ಇರ್ತಕ್ಕಂಥ ಆ ಒಂದು ಅಶ್ಲೀಲತೆಯನ್ನ ಅಥವಾ ಅನೈತಿಕತೆಯನ್ನ ಅದನ್ನ ನೋಡೋದಕ್ಕೆ ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಆದವು. He stared at the church of ತುವತೈರ ಸಭೆಯನ್ನ ಆ ಉಗ್ರ ದೃಷ್ಟಿಕೋನದಿಂದ ನೋಡಿದರು ಎಂಬುದನ್ನು ನಾವು ಗಮನಿಸ್ತೇವೆ. ವಾಟ್ ಎ ಗ್ರೇಟ್ ಡೇಂಜರ್! ಎಂತ ಒಂದು ಅಪಾಯಕರ ಸ್ಥಿತಿನಲ್ಲಿ ಎಫೆಸ್ ಸಭೆಗೆ ಆ ದೃಷ್ಟಿಯಿಂದ ಸೃಷ್ಟಿಕರ್ತನಾದ ದೇವರು ದೃಷ್ಟಿಸಲಿಲ್ಲ. ಸ್ಮುರ್ಣ ಸಭೆಯನ್ನು ಅಂತ ಒಂದು ಬೆಂಕಿಯ ಕಣ್ಣುಗಳ ದೃಷ್ಟಿಯಿಂದ ದೃಷ್ಟಿಸಲಿಲ್ಲ. ಪೆರ್ಗಮ ಸಭೆಯನ್ನು ಕೂಡ ಅಂತ ಒಂದು ದೃಷ್ಟಿಯಿಂದ ದೃಷ್ಟಿಸಲಿಲ್ಲ. ಹಾಗಾದರೆ ತುವತೈರ ಸಭೆಯನ್ನ ದೃಷ್ಟಿಸುವಾಗ ಅಂತ ಸೌಮ್ಯವಾದ ಪಾರಿವಾಳಗಳಂತೆ ಕಣ್ಣುಗಳಿರುವ ಆತನು ಶಿಷ್ಯರ ಕಷ್ಟವನ್ನು ನೋಡಿ ಮರುಕ ವ್ಯಕ್ತಪಡಿಸಿ ಅಪನಂಬಿಕೆಗಾಗಿ ಕಣ್ಣೀರಿಟ್ಟುವಂತ ಕಣ್ಣುಗಳು ಮತ್ತು ವಿಜ್ಞಾಪನೆ ಪ್ರಾರ್ಥನೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವ ಆ ಕಣ್ಣುಗಳು ಈಗ ನ್ಯಾಯಾಧಿಪತಿಯ ಕಣ್ಣುಗಳಾಗಿ, ಅಂದ್ರೆ ಬೆಂಕಿಯ ಜ್ವಾಲೆಯ ಉರಿ ಹೊರಹೊಮ್ಮಿ ಬರುತ್ತೇನೋ ಅನ್ನೋ ಹಾಗೆ ಕಾಣಿಸುತ್ತಂತೆ. ಇನ್ನೊಂದು ಇಂಟರ್ಪ್ರಿಟೇಷನ್ ಅಲ್ಲಿ ನಾವು ಅದನ್ನು ಕಾಣ್ತೇವೆ. ಅದರಿಂದ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಎ ಪ್ರಿಲ್ಯೂಡ್, ಇಟ್ ಈಸ್ ಅನ್ ಇಂಟ್ರಡಕ್ಟರಿ ನೋಟ್ ಟು ಐಡೆಂಟಿಫೈ ದ ರಾತ್ ಆಫ್ ಗಾಡ್ ಆನ್ ದ ಚರ್ಚ್ ಆಫ್ ತುವತೈರ ಸಭೆಯ ಮೇಲೆ ದೇವರಿಗಿರುವಂತಹ ಆ ಒಂದು ಏನು ಉಗ್ರತೆಯನ್ನ, ದೇವರ ಒಂದು ಕೋಪವನ್ನ ನಾವು ಧ್ಯಾನಿಸ್ಲಿಕ್ಕೆ ಹೋಗುವಾಗ ಪ್ರಿಯರೇ ಎಚ್ಚರವಾಗಿ ಇರಬೇಕಾಗಿರುವಂತಹ ಸಂಗತಿಗಳು ನಾವು ಗಮನಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಆ ಸಭೆಯಲ್ಲಿ ಅತ್ಯಧಿಕವಾದಂತ ಇಮ್ಮೊರಾಲಿಟಿ ಇತ್ತು. ನಾವು ಒಂದೊಂದು ವಚನವನ್ನ ನಾವು ಧ್ಯಾನಿಸ್ಕೊಳ್ತಾ ಒಂದೊಂದು ಪದವನ್ನು ಕೂಡ ಗಮನಿಸ್ಕೊಳ್ತಾ ಹೋಗ್ತಾ ಇದೀವಿ. ಪಾದಗಳ ವಿಷಯಕ್ಕೆ ಬಂದಾಗ ಆತನ ಪಾದಗಳು ತಾಮ್ರದ ಪಾದಗಳಂತೆ ಇವೆ ಎಂಬುದನ್ನ ನಾವು ಕಾಣ್ತೇವೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 18ನೇ ವಚನದಲ್ಲಿ ಕೂಡ ಅದೇ ಕಾಣ್ತೇವೆ. ತಾಮ್ರ ಕಠಿಣತ್ವಕ್ಕೆ, ಗಟ್ಟಿತನಕ್ಕೆ ಸಂಕೇತ, ಕದಲದ ಶಕ್ತಿ ಆಗಿರುವಂತಹ ಪಾದಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಮ್ಮೆ ಸಮುದ್ರದ ಮೇಲೆ ನಡೆದನು. ಸಮುದ್ರದ ಮೇಲೆ ನಡೆದ ಪವಿತ್ರವಾದ ಪಾದಗಳು, ಆ ಪಾದಗಳು ಎಷ್ಟು ಪವಿತ್ರವಾಗಿರುವಂಥವು. ಪೇತ್ರನು ಹೇಳ್ತಾನೆ, ಸ್ವಾಮಿ ನೀನೇ ಆದರೆ ನಾನು ಬರುತ್ತೇನೆ, ಬಾ ಎಂದನು. ಆದರೆ ಪೇತ್ರನು ಸುತ್ತಲಿರುವಂತಹ ಗಾಳಿಯನ್ನು, ಅದರ ಸಪ್ಪಳವನ್ನು ಕೇಳಿಸಿಕೊಂಡು ಆತನು ಮುಳುಗಿ ಹೋಗ್ತಿರುವಾಗ ಪ್ರಭುವೇ ಸ್ವಾಮಿ ಎಂಬುದಾಗಿ ಆತನು ಕೂಗಿದನು. ಕರ್ತನಲ್ಲಿ ಪ್ರಿಯರೇ, ಸ್ವಾಮಿ ಏನು ಹೇಳಿದರೆ ಅಂದ್ರೆ, ಪೇತ್ರನೇ ನೀನ್ ಯಾಕೆ ಅಪನಂಬಿಕೆ ಪಟ್ಟಿ? ನಮ್ಮಲ್ಲಿರುವಂತಹ ಆ ಅಪನಂಬಿಕೆ ಅಥವಾ ಆ ಹಾಫ್ ಫೇತ್ ಒಂದೊಂದು ಸಾರಿ ನಮ್ಮನ್ನು ಮುಳುಗಿಸೋ ಹಾಗೆ ಮಾಡುತ್ತೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ತಂದೆಯೊಂದಿಗೆ ಸಂಧಾನ ಪಡಿಸ್ಲಿಕ್ಕಾಗಿ ಬಂದಿದ್ದಾನೆ. ವಿ ಆರ್ ದ ಚಿಲ್ಡ್ರನ್ ಆಫ್ ಹೆವೆನ್ಲಿ ಫಾದರ್. ಆ ಧೈರ್ಯ ಇರಬೇಕು, ಆ ಗಟ್ಟಿತನ ಇರಬೇಕು ನಮ್ಮಲ್ಲಿ. ಅಷ್ಟೇ ಭಯಭಕ್ತಿ ಇರಬೇಕು, ಅಷ್ಟೇ ದೈನ್ಯತೆ ಇರಬೇಕು, ಅಷ್ಟೇ ತಗ್ಗಿಸ್ಕೊಂಡು ಹಂಬಲ್ನೆಸ್ ಇರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ತಾಮ್ರದ ಪಾದಗಳು ಶಕ್ತಿಯ ಸಂಕೇತಗಳಾಗಿವೆ. ನಾವು ಗಮನಿಸಿ ನೋಡ್ತೇವೆ, ಆತನ ಪಾದಗಳಿಗೆ ಶಿಲುಬೆಯಲ್ಲಿ ಆತನ ಪಾದಗಳಿಗೆ ಮಳೆಯನ್ನಿಟ್ಟು ಹೊಡೆದರು. ಸೃಷ್ಟಿಕರ್ತನಾದ ದೇವರು ವಿಮೋಚನಕರ್ತನಾಗಿ ಕಾಲ ಸಂಪೂರ್ಣದಲ್ಲಿ ಆತನು ಎಲ್ಲ ಮಾನವರ ಪಾಪ ಪ್ರಾಯಶ್ಚಿತ್ತಾರ್ಥವಾಗಿ ಲೋಕಕ್ಕೆ ಬಂದಾಗ ಅಂತಹ ಪಾದಗಳಿಗೆ, ಎಷ್ಟೋ ಜನನ ಸ್ವಸ್ಥ ಮಾಡಲು ನಡೆದು ಹೋಗಿರುವಂತಹ ಪಾದಗಳು, ಸಾವಿರಾರು ಜನರನ್ನ ಸ್ವಸ್ಥ ಮಾಡಿರುವಂತಹ, ಲಕ್ಷಾಂತರ ಜನರಿಗೆ ರೊಟ್ಟಿ ನೀಡಿರುವಂತಹ ಪಾದಗಳು, ಸಾವಿರಾರು ಜನರಿಗೆ ಭುಕ್ತಿ ನೀಡಿರುವಂತಹ ಪಾದಗಳು, ಆ ಪಾದಗಳಿಗೆ ಮಳೆಯನ್ನಿಟ್ಟು ಹೊಡೆದಾಗ ಕರ್ತನಲ್ಲಿ ಪ್ರಿಯರೇ ರಕ್ತ ಉಚ್ಚಿಮಿ ಬಂತು. ಈಗಾದರೂ ಆ ಪಾದಗಳು ತಾಮ್ರದ ಪಾದಗಳ ಹಾಗಿವೆ. ಒಂದು ಮಾತು ಗಮನಿಸಿ ನೋಡೋಣ. ಯೋಹಾನ ಸುವಾರ್ತ 12ನೇ ಅಧ್ಯಾಯ 1ರಿಂದ 8 ವಚನಗಳು. ಅಂಕಲ್ ಯೋಹಾನ 12ನೇ ಅಧ್ಯಾಯ 1ರಿಂದ 8 ವಚನಗಳು.
ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೇಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ಥಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತಿರುವಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಯೇಸುವಿನ ಯೇಸುವಿನ ಪಾದ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿ ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಡುವುದಕ್ಕಿದ್ದ ಇಸ್ಕರಿಯೋತ ಯೂದನೆಂಬುವನು, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿ ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದರಿಂದಲೇ ಹೇಳಿದನು. ಆಗ ಯೇಸು, ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು. ಸಾಕು ಸಿಸ್ಟರ್. ಇಲ್ಲಿ ನಾವು ಗಮನಿಸಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಪಾದಗಳು ಆ ಸ್ತ್ರೀಯು ಅಷ್ಟಾಗಿ ಗೌರವಿಸಿರುವಂಥದ್ದು. ಆದರೆ ಆ ನ್ಯಾಯ ತೀರ್ಪು ತೀರಿಸುವಂತಹ ಸಂದರ್ಭದಲ್ಲಿ ಆತನ ಪಾದಗಳು, ಪವಿತ್ರವಾದ ಆತನ ಪಾದಗಳು ಈಗ ತಾಮ್ರದಂತಿರುವ ಬಲವಾದ ಪಾದಗಳಾಗಿವೆ. ಇನ್ನೊಂದು ಸಂಗತಿಯನ್ನು ನಾವು ನೋಡೋಣ. ಅದೇ ಪ್ರಕಟಣೆ ಗ್ರಂಥ 18ನೇ ವಚನದಲ್ಲಿ ಪಾದಗಳು ಉಳ್ಳ ದೇವಕುಮಾರನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಗಮನಿಸಿದಾಗ ಯೋಹಾನನು ಬರೆದ ಪ್ರಕಟಣೆ ಗ್ರಂಥದಲ್ಲಿಯೇ ನಾವು ಇನ್ನೊಂದು ಕಡೆ ನೋಡ್ತೇವೆ, ಮನುಷ್ಯ ಕುಮಾರನು ಅಂತ ಹೇಳಿ. ದಯಮಾಡಿ ನೋಡಿ, ಪ್ರಕಟಣೆ 1:13, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗಿದ್ದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವನನ್ನು ಕಂಡೆನು. ಆತನು ಸಾಕು, ಮನುಷ್ಯ ಕುಮಾರನಂತೆ ಇರುವವನು. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಂತೆ ಇರುವವನು, ಮನುಷ್ಯ ಕುಮಾರನಾಗಿದ್ದಂತೆ ಕಾಣುವವನು. ಯಾಕೆ ಅಲ್ಲಿ ಮನುಷ್ಯ ಕುಮಾರನಾಗಿ ಕಾಣದನು ಎಂಬುದಾಗಿ ನೋಡುವಾಗ ಯೋಹಾನನ ಪ್ರತಿಕ್ರಿಯೆ, ಅದನ್ನು ನಾವು 18ನೇ ವಚನದಲ್ಲಿ ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ 17ನೇ ವಚನದ ಮಧ್ಯಭಾಗದಲ್ಲಿ, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು ಆಗಿದ್ದೇನೆ, ಸತ್ತವನಾದನು ಈಗೋ ಮತ್ತು ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನ ತನ್ನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ಆಗ ಆತನು ಸಂಪೂರ್ಣ ಮಾನವನು ಮತ್ತು ಸಂಪೂರ್ಣ ದೇವಕುಮಾರನು. ಈಗ ಇಲ್ಲಿ ತೊವತೈರಿಗೆ ಬರುವಾಗ ಮನುಷ್ಯ ಕುಮಾರನ ಆ ಹಂಬಲ್ನೆಸ್ ಆಗ್ಲಿ ಅಥವಾ ಮನುಷ್ಯ ಕುಮಾರನ ಹಾಗೆ ಕಾಣಿಸುತ್ತಾನೆಂಬುದಾಗಿ ಅಲ್ಲದೆ ದೇವಕುಮಾರನೆಂಬುದಾಗಿ ಬರೆಯಲ್ಪಟ್ಟಿದೆ ಕನ್ನಡ ಭಾಷೆಯಲ್ಲಿ. ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ಆತನ ಪಾದಗಳು ಆತನ ಪಾದಗಳು ಉಳ್ಳ ತಾಮ್ರದಂತಿರುವ ಪಾದಗಳುಳ್ಳ ದೇವಕುಮಾರನು, ಮನುಷ್ಯ ಕುಮಾರನಾಗಿ ಅಲ್ಲ. ಈಗ ನಾವ್ ಈಸ್ ಕಂಪ್ಲೀಟ್ ಗಾಡ್. ದೇವಕುಮಾರನು ಯಜ್ಞದ ಕುರಿ, ನ್ಯಾಯಾಧಿಪತಿ, ಭೂಪತಿಗಳಿಗೆ ಅಧಿಪತಿ, ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು. ದಟ್ ಈಸ್ ದ ಪವರ್ ಇಂಡಿಕೇಟೆಡ್. ದೇವಕುಮಾರನು ಆತನು ಪರಿಪೂರ್ಣ ಮಾನವನು, ಪರಿಪೂರ್ಣ ದೇವರು. ಇಲ್ಲಿ ದೈವತ್ವದ ಮಹತ್ವವನ್ನ ಸೂಚಿಸುವಂತ ಒಂದು ಸಂದರ್ಭ ಆಗಿತ್ತು ತುವತೈರ ಸಭೆಗೆ ಮಾತ್ರ ಈ ವಿಶೇಷ ಗುಣಲಕ್ಷಣಗಳಿಂದ ಹೇಳುವಂಥದ್ದನ್ನ ನಾವು ಕಾಣ್ತೇವೆ ಪ್ರಿಯರೇ. ಇನ್ನು ಮುಂದಕ್ಕೆ ಸಾಗುವಾಗ ಆ ತುವತೈರ ಸಭೆಯಲ್ಲಿ ಇನ್ನೇನೇನು ಉಂಟೋ ಅದನ್ನು ನಾವು ಗಮನಿಸಿ ನೋಡ್ತೇವೆ. ಆದರೆ
ಎಚ್ಚರಿಕೆಯಿಂದ ಇರೋಣ. ಯಾಕಂದ್ರೆ ಆತನ ಕಣ್ಣುಗಳು ನಮ್ಮೆಲ್ಲರನ್ನು ಕೂಡ ಗಮನಿಸ್ತವೆ. ವೈಯಕ್ತಿಕ ಬಲಹೀನತೆ ಇದ್ರೆ ಅದನ್ನು ಸಿದ್ಧಾಂತೀಕರಣ ಮಾಡೋದು ಬೇಡ, ಅದನ್ನು ಸಮರ್ಥನೆ ಮಾಡಿಕೊಳ್ಳೋದು ಬೇಡ. ನಾವು ಮನುಷ್ಯರು, ಮಣ್ಣಿನವರು, ಬಲಹೀನತೆ ಇದ್ದೀವಿ, ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಪಾದದ ಬಳಿಯಲ್ಲಿ ಕಣ್ಣೀರಿಟ್ಟು ಸಭೆಯೊಂದಿಗೆ ಒಂದಾಗಿ ಮುಂದಕ್ಕೆ ಸಾಗುವಂತ ಒಂದು ಸಂಪೂರ್ಣ ಸರಳ ವಿಶ್ವಾಸದಲ್ಲಿ ಸಾಗುವಂತ ಆದಿಸಭೆ ಅದಾಗಿತ್ತು ಪ್ರಿಯರೇ. ಅಲ್ಲಿ ಇನ್ನೊಂದು ಪದ ಉಪಯೋಗಿಸಲ್ಪಟ್ಟಿದೆ, ಅದನ್ನು ನಾವು ಯೋಚನೆ ಮಾಡಬೇಕು, ಅದನ್ನು ಗಮನಿಸಬೇಕು. ಇಲ್ಲಿವರೆಗೂ ಬಂದಿರುವ ಯಾವ ಸಭೆಯಲ್ಲೂ ಕೂಡ ಈ ಪದ ಉಪಯೋಗಿಸ್ಲಿಲ್ಲ. 19ನೇ ವಚನದಲ್ಲಿ ಆ ಪದ ಇದೆ, ನಾನು ಅದನ್ನು ಓದ್ತೀನಿ. ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಎಲ್ಲ ಪದಗಳಿವೆ. ಕೃತ್ಯಗಳನ್ನು ನಾವು ನೋಡಿದ್ದೇವೆ ಎಫೆಸ್ ಪತ್ರಿಕೆಯಲ್ಲಿ. ಪ್ರೀತಿ ಇರಲಿಲ್ಲ ಎಫೆಸ್ ಸಭೆಯಲ್ಲಿ, ಆದರೆ ಈ ಸಭೆ ಪ್ರೀತಿ ಇರುವ ಸಭೆ, ನಂಬಿಕೆ ಇರುವಂತ ಸಭೆ, ಪರೋಪಕಾರ, ತಾಳ್ಮೆ ಇರುವ ಸಭೆ. ಪರೋಪಕಾರ ಈ ಹಿಂದಿನ ಸಭೆಗಳಲ್ಲಿ ಎಲ್ಲೂ ನಮಗೆ ಕಂಡು ಬಂದಿರಲಿಲ್ಲ. ಎಫೆಸದಲ್ಲಾಗ್ಲಿ, ಸ್ಮುರ್ನದಲ್ಲಾಗಲಿ, ಪೆರ್ಗಮದಲ್ಲಾಗಲಿ ಪರೋಪಕಾರ. ಕರ್ತನಲ್ಲಿ ಪ್ರಿಯರೇ, ಈ ತುವತೈರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿತ್ತು. ತುಂಬಾ ಜನ ರಿಚೆಸ್ಟ್ ಪೀಪಲ್ ಆದ್ರು ನಂತರ ಕಾಲಘಟ್ಟದಲ್ಲಿ. ಆದ ನಂತರ ಅವರು ಸೋಷಿಯಲ್ ಗಾಸ್ಪೆಲ್ ಅಂತಕ್ಕಂಥ ಒಂದು ಪಂಥವನ್ನು ತೆಗೆದುಕೊಂಡು ಬಂದರು. ಯಜಬೇಳಲ ಬೋಧನೆಯನ್ನು ಕುರಿತು ನಾವು ಮುಂದಕ್ಕೆ ಹೋಗುವಾಗ ಅಲ್ಲಿನ ದುರ್ಬೋಧನೆಗಳು, ಅಲ್ಲಿನ ಘಟನೆಗಳು, ಅಲ್ಲಿನ ಒಂದು ಸೋಷಿಯಲ್ ಗಾಸ್ಪೆಲ್, ಇವತ್ತು ಪ್ರಾಸ್ಪರಿಟಿ ಗಾಸ್ಪೆಲ್, ಸೋಷಿಯಲ್ ಗಾಸ್ಪೆಲ್ ಎಲ್ಲ ಹೆಚ್ಚೆಚ್ಚು ಸುವಾರ್ತೆಯನ್ನ ವಕ್ರೀಕರಿಸಿ ನಡೆಸುವಂತದ್ದೇ. ವರಗಳ ಹಿಂದೆ ಹೋಗುವಂತವ್ರು, ಅಬ್ಬರಗಳ ಹಿಂದೆ ಹೋಗುವಂತವ್ರು, ಅದ್ಭುತಗಳ ಹಿಂದೆ ಹೋಗುವಂತವ್ರು, ಅವೆಲ್ಲವನ್ನು ಅನುಗ್ರಹಿಸಿದ ಕ್ರಿಸ್ತನ ಹಿಂದೆ ಹೋಗದೆ ಇರುವಂತ ಒಂದು ದುಸ್ಥಿತಿಯಲ್ಲಿ ಇದ್ದಾಗ ದೇವರು ಗಮನಿಸನಾಗಿದ್ದಾನೆ ಪ್ರಿಯರೇ. ಆದಾಗ್ಯೂ ಪ್ರಾರಂಭದಲ್ಲಿ ಅದು ಪರೋಪಕಾರ, ಕಾಲಾಂತರದಲ್ಲಿ ಅದು ಸೋಷಿಯಲ್ ಗಾಸ್ಪೆಲ್ ಆಗಿ ಹೇಗೆ ಪರಿಣಮಿಸಿತು. ಕರ್ತನಾಂತ ಯೇಸು ಕ್ರಿಸ್ತನು ಯಾವಾಗಲೂ ಕೂಡ ಪ್ರತಿಯೊಂದು ಸಭೆಯನ್ನು ಕೂಡ ಮೆಚ್ಚಿಕೊಳ್ಳುತ್ತಾ ಮೊದಲು ಹೇಳುವನು. ಇಲ್ಲಿವರೆಗೂ ನಾವು ಧ್ಯಾನಿಸಿರುವ ಸಭೆಗಳಲ್ಲಿ ಕೆಲವು ಕಡೆ ಮೆಚ್ಚುಗೆಯ ಪದವೇ ಬರುವುದಿಲ್ಲ. ಆತನು ಡೈರೆಕ್ಟ್ ಆಗಿ ಹೇಳುವಂತದ್ದು, ಎಚ್ಚರಿಕೆ ಮಾತುಗಳಿಗೆ ಹೋಗುವಂತದನ್ನ ನಾವು ಕಾಣ್ತೇವೆ. ಹೇಗೋ ತುವತೈರ ಸಭೆ ದೇವರ ಉಗ್ರತೆಯನ್ನು ಆಹ್ವಾನಿಸಿರುವಂತ ಸಭೆ. ಅದಕ್ಕಾಗಿ ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಆತನು ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದ ಪಾದಗಳು ಇರುವಂತವನಾಗಿ ಕಾಣಿಸಿಕೊಂಡಿದ್ದಾನೆ ಮತ್ತು ಆತನು ಮೆಚ್ಚಿಕೊಂಡಿದ್ದಾನೆ. ಆ ಸಭೆಯಲ್ಲಿರುವಂತ ಮೊದಲಿನ ಕೃತ್ಯಗಳಿಗಿಂತ ಕಡೆ ಕೃತ್ಯಗಳು ಬಹಳ ಚೆನ್ನಾಗಿವೆ ಎಂಬುದಾಗಿ. ಕರ್ತನ ಚಿತ್ತವಿದ್ರೆ ತುವತೈರ ಸಭೆಯಲ್ಲಿರುವ ಸಂಗತಿಗಳನ್ನು ಕುರಿತು ಮುಂದಿನ ದಿನಮಾನಗಳಲ್ಲಿ ನಾವು ಧ್ಯಾನಿಸ್ತಿರೋಣ. ಅವಕಾಶ